ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ನಾನು ಅನ್ಕೋತೀನಿ ರೀ. ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಿಳಿಸ್ತೀನಿ. ನನ್ನ ಒಂದು ವಿಡಿಯೋಸು ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಈ ಮೂಲಕ ತಿಳಿಸ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ರೀ. ಹಾಗೆ ಏನಂತಂದ್ರೆ ನನಗೆ ಹೆಚ್ಚೆಚ್ಚು ವೀಡಿಯೋಸು ಹಾಕೋದಕ್ಕೆ ಸ್ವಲ್ಪ ಆಗ್ತಾಯಿಲ್ಲ, ಯಾಕಂದರೆ ಒಂದಷ್ಟು ನನಗೆ ಕೆಲಸಗಳು ಬೇರೆ ಕೆಲಸಗಳಿರೋದ್ರಿಂದ, ಆಮೇಲೆ ಸ್ವಲ್ಪ ಎಕ್ಸಾಮ್ಸ್ಗಳು ಬಂದಿರೋದ್ರಿಂದ, ಹಾಗಾಗಿ ನನಗೆ ಸಮಯದ ಅಭಾವ ಆಗ್ತಾಯಿದೆ. ಆದ್ರೂ ನಾನು ಪ್ರಯತ್ನಪಟ್ಟು ದಿನಕ್ಕೆ ಒಂದರಂತೆ ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ನೀವು ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಜಾಸ್ತಿ ವೀಡಿಯೋ ಹಾಕಿ ಅಂತ. ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗುಂಡ ಎತ್ತಗೋದಿಮ ಪಾರ ಅಲ್ಲ, ಒಟ್ಟು ಮನೆಗೆ ಇರಲ್ಲ ಅಂತ ನೋಡು. ಗುಂಡ್ಯಾ ಅದೇನ ಮನೆಗ ಏನಮ್ಮ, ಏನಕ್ಕೆ ಕೂಗ್ತಾ ಇದೆಯಾ? ಅಲ್ಲಲ್ಲ, ಅವಾಗ ಹಿಡಿದು ಕರೆಕತ್ತೀನಿ, ಒಟ್ಟು ಹೂ ಅನ್ನಲಗಿ ಅಲ್ಲ, ಏನಾರಾಗೈತಿ ನಿನಗ? ಅಯ್ಯೋ ಅಮ್ಮ, ನನಗೇನಾಗಿಲ್ಲಮ್ಮ. ಅಲ್ಲ, ನೀನು ಏನಕ್ಕೆ ಇಷ್ಟೊಂದು ಕೂಗ್ತಾ ಇರೋದು ಇವಾಗ? ಹೌದು ಬಿಡಪ್ಪ. ಅಲ್ಲ, ಅವು ಕರೆದ್ರೆ ನೀನು ಕೂಗ್ದಂಗೆ ಆಕತ್ತೇನ? ಬಾರಿ ಆಯ್ತು ಬಿಡು ನಿಂದು. ಬಾ ಇಲ್ಲಿ, ನಿನ್ ಕೂಡ ಒಂದಿಟ್ಟು ಮಾತಾಡಿತ್ತು, ಬಾ. ಅಯ್ಯೋ ಆಯ್ತು ಬಿಡು, ಏನದು ಮಾತಾಡೋದು? ಅಲ್ಲ, ನಿನ್ನೆಲ್ಲ ಅವ್ರದ್ದಾಯ್ತು, ಇವಾಗ ನಿಂದನು ಏನದು ಮಾತಾಡೋದು? ಅಯ್ಯ, ನಿಂತ ಕೇಳ್ತಿ, ಕೂತು ಕೇಳ್ತಿ ಒಂದಿಟ್ಟು. ಸರಿ ಆಯ್ತಮ್ಮ, ಕೂತ್ಕೊಳ್ತೀನಿ, ಹೇಳು. ಬಡ ಕೂತು ಕೇಳಕ್ಕೆ ಎಷ್ಟು ಮಾತಾಡ್ತಾನೆ ನೋಡು. ಕುಂದ್ರಲ್ಲ, ಒಂದಿಟ್ಟು ಮಾತಾಡ್ತೀನಿ, ಕುಂದ್ರ. ಹೇಳಮ್ಮ, ಕೂತಿದ್ದೀನಿ ನೋಡಿ, ಹೇಳು. ಅಲ್ಲ ಗುಂಡು, ನೀನೆ ನಿಮ್ಮ ಆಯ್ಕೆ ಕೇಳಿದಾಗ ಮದುವೆಗೆ ಒಲ್ಲೆ ಅಂದಲ್ಲ, ಮತ್ತೆ ರಾಣಿ ಮದುವೆ ಆಗಲ್ಲ ಅಂದಿಲ್ಲ. ಅಲ್ಲ, ನಿನಗೆ ಕಿನ್ಕಂಡ್ರೆ ಇಷ್ಟ ಇಲ್ಲ ನಂಗೆ ಗೊತ್ತಾಯ್ತಾ? ಮತ್ತೆ ಅದಕ್ಕೆ ನಾನು ಒಂದು ಹುಡುಗಿನ ನೋಡೀನಿ. ಅಯ್ಯೋ ದೇವ್ರೆ ಅಮ್ಮ, ಪ್ಲೀಸ್ ಅಮ್ಮ. ಅಲ್ಲಮ್ಮ, ನಿನ್ನೆಲ್ಲ ಅಷ್ಟೊಂದು ಹೇಳಿದೀನಿ, ಮತ್ತೆ ಇವತ್ತು ಶುರು ಮಾಡ್ಕೊಂಡ್ಬಿಟ್ಟ ನೀನು. ಏನೇನು ಹಲ್ಕಟ್ಬೇಡ. ಅಲ್ಲ, ಆಕಿನ ಮದುವೆ ಆಗಲ್ಲ ಅಂತಂದಿ, ಮತ್ತೆ ಯಾವಾಗಿನೂ ಆಗ್ಬೇಡ ಅಂತ ಮಾಡ್ಕೊಂಡಿಯೇನ? ಅಮ್ಮ, ನನ್ಗೆ ಇವಾಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲಮ್ಮ, ಪ್ಲೀಸ್. ತೆಗಿ ಪ್ಲೀಸ್ ಅತ್ತ, ಪ್ಲೀಸ್ ಗೂಜ. ಅಲ್ಲ, ವಯಸ್ಸೆಟ್ಟಿಗೆ ಗೊತ್ತದ ನಿನಗೆ? ನಿನ್ನ ವಯಸ್ಸಿನಾಗ ನಿಮ್ಮ ಅಪ್ಪ ನನ್ನ ಮದುವೆ ಮಾಡ್ಕೊಂಡು ನೀ ಹುಟ್ಟಿದಿ ತಿರುಗಿ. ಇನ್ನ ಯಾವಾಗ ಮದುವೆ ಆಗ್ಬೇಕಂತ ಮಾಡಿ? ಅಮ್ಮ, ಇವಾಗ ಮದ್ವೆಗೆ ಏನಮ್ಮ ಅವಸರ? ನೋಡಾ ಗುಂಡೆ, ನೀ ಅವೆಲ್ಲ ಹೇಳಕೋಬೇಡ ನನಗೆ. ಚಂದ್ರಕ ನನಗೆ ಹೇಳ್ಯಾರ, ಅವ್ರ ಕಡೆ ಯಾವುದೋ ಒಂದು ಹುಡುಗಿ ಆಳತ್ತ, ಭಾಳ ಚಲೋ ಅಂದ್ರೆ ಚಲೋ ಆಳತ್ತ, ಬೆಳ್ಳಗಾಳತ್ತ, ಅಗದಿ ಏನ ಕೈ ತೊಗೊಂಡ್ಬಿಟ್ಬೇಕತ್ತ, ಆ ನಮನಿ ಆಳತ್ ನೋಡಕಿ. ಚಂದ ಆಳತ್ತ ಭಾಳ. ಮತ್ತು ಮಕ್ಕಳು ಶ್ರೀಮಂತರ ಆರತ್ತಲ್ಲಿ, ಮಕ್ಕಳು ವರದಕ್ಷಿಣೆ ಕೊಡ್ತಾರತ್ತ. ಅದಕ್ಕೆ ಮತ್ತೆ ನೋಡು, ನಿಮ್ಮ ಮಗನಿಗೆ ಕೊಡ್ತಾರ, ಮತ್ತೆ ನೀ ಎಟ್ಟು ವರದಕ್ಷಿಣೆ ಕೊಡ್ತಾರ ಅಂತ ಹೇಳಕ್ಕೆ. ಅದಕ್ಕೆ ಅಮ್ಮ, ನೀನು ಏನಾದರೂ ಹೇಳು, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಅಮ್ಮ, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ. ಏನ್ ಜಗಳ ನಡೆದೈತಲ್ಲ ಅವ ಮಗಂದ? ಆಯಿ ನೋಡಾಯಿ, ಸುಮ್ಮನೆ ತಲೆ ತಿನ್ನಕತ್ ಬಿಟ್ಟಾಳ ಮಮ್ಮಿ ನನಗೆ. ಅಲ್ಲ, ನನ್ನ ಮದುವೆ ಆಗಲ್ಲ ಅಂತ ಹೇಳಿನಿಲ್ಲ ನೀನೇನೆ. ಆಗಲ್ಲಂದಿ, ಅದಕ್ಕೆ ಏನೀಗ? ಅಲ್ಲ, ಇವಾಗ ಯಾರು ಹುಡುಗಿ ನೋಡ್ಯಾಳ ಅಂತ ನಾನು ಮದುವೆ ಆಗ್ಬೇಕಂತ? ಅಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ಮೇಲೆ ಎದಕ್ಕೆ ಸುಮ್ಮನೆ ನಂಗೆ ಫೋರ್ಸ್ ಮಾಡ್ತೀರಿ? ಅಲ್ಲ ಬಿಡಾಡಿ, ನಿನ್ನೆ ಆ ಪರಿ ನಾಟಕ ಮಾಡಿದಿ, ಇವಾಗ ಅಗಲಿಕೆ ಮದುವೆ ಮಾಡಕ್ ನಿಂತೀಯ ನಮ್ಮ ಮಗನಿಗೆ? ಅತ್ತೆ, ನಾನು ರಾಣಿ ಜೊತೆ ಬ್ಯಾಡ ಅಂತ ಹೇಳಿದ್ದು, ಬ್ಯಾರ ಜೊತೆ ಏನು ಬ್ಯಾಡ ಅಂದಿಲ್ಲ ನಾನು. ಅಲ್ಲ, ರಾಣ ಮದುವೆ ಆಗಲ್ಲ ಅಂತ ಹೇಳನಿಲ್ಲ. ಆಯ್ತು, ಮತ್ತೆ ನಾ ಬ್ಯಾರದಕ್ಕೆ ನೋಡಿನಿ, ಆಗತ್ತೆ ಹೇಳಕತ್ತೀನಿ, ಅದ್ರಾಗ ಏನೈತಿ? ಅಲ್ಲ, ಈ ವಯಸ್ಸಿನಾಗ ನಿಮ್ಮ ಮಗನಿಗೆ ನೀವು ಮದುವೆ ಮಾಡಿದ್ರಿ ಮಾಡಿದ್ದಿಲ್ಲ? ಅಯ್ಯೋ, ಆಗಿನ ಕಾಲೇ ಬೇರೆ, ಈಗಿನ ಕಾಲೇ ಬೇರೆ. ಆಗ ನನ್ನ ಮಗ ನಿನ್ನ ಮುಸುಡಿ ನೋಡ್ಲಾರ್ದ ಮದುವೆ ಮಾಡ್ಕೊಂಡನ. ಈಗ ನಿನ್ನ ಮಗ ಹಂಗ ಮಾಡ್ಕೊತಾನ ನೋಡೋಣ. ಅತ್ತಿ, ಅಲ್ಲ, ಎಲ್ಲರಿಗೂ ಕಲ್ಲು ಹಾಕ ಬರ್ತೀರ ನೀವು ಒಟ್ಟು. ಅಲ್ಲ, ಮೊಮ್ಮಗ ಮದುವೆ ಮಾಡ್ಕೋತ ಹೇಳೋದು ಬಿಟ್ಟು ಕಿಶಿಂದ್ರ ಮೊಮ್ಮಗ ತಲೆ ತುಂಬಕ್ ಬರ್ತೀರ ನೀವು? ಬೋಳಿ. ಅಲ್ಲ, ನಿನ್ನೆ ನಾನು ಒಪ್ಸಾಕತ್ತಿದ್ದೆ ರಾಣಿ ಮದುವೆ ಅಲ್ಲಕ, ನೀ ಬಂದು ಕಿಶಿಂದ್ರ ಅಡಗಲ್ ಹಾಕಿ ಬ್ಯಾಡ ತಂದಿಲ್ಲ ನೀನು? ಹೌದನ್ನ? ಅಂದ್ರಕ್ಕೆ ರಾಣವನು ಬ್ಯಾಡ ಅಂದಿದ್ದಕ್ಕೆ ನೀನು ಇವಾಗ ಇಟ್ಟು ಬ್ಯಾನ್ ಆಗಿದ್ದಾನೆ ಅತ್ತಿ ನಿನಗೆ? ಆತ, ನೀವು ಹಿಂಗ ಜಗಳ ಮಾಡ್ಕೊಂಡು ಕುಂದ್ರೆ ನಾನು ಹೋಗ್ತೀನಿ. ಅಲ್ಲ ಗುಂಡ್ಯಾ, ಎಲ್ಲಿಗೆ ಹೊಂಟಿ? ಅಲ್ಲ, ನಿನ್ನ ಮದುವೆ ಮಾಡೋ ಸುದ್ದಿ ಮಾತಾಡಕತ್ತೀನಿ ಇಲ್ಲಿ, ಹೊಂಟ ನೋಡು ಹಳ್ಳಗತ್ತು, ಬಾಯ್ ತಗ. ಮಮ್ಮಿ, ನೀ ಏನಾರ ಮಾತಾಡ್ಕೊ, ಏನಾರ ಬಿಟ್ಕೊ, ನನಗೆ ಸಂಬಂಧ ಇಲ್ಲ. ನಾ ಅಂತೂ ಮದುವೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಷ್ಟ. ಹೋಗು, ಎಲ್ಲಿಗೆ ಹೋಗು ನೀನು? ನೀ ಮದುವೆ ಆಗೋದಿಲ್ಲ ಅಂದ್ರೆ ಬಿಡೋರು ಯಾರು ಇಲ್ಲಿ? ಅಲ್ಲ, ಅಂತ ಚಂದ ಹುಡುಗಿ ಆರತ್ತ, ಅಟ್ಟು ಚಂದ ಶ್ರೀಮಂತರ ಆರತ್ತ, ಅಂತ ಸಂಬಂಧ ಎಲ್ಲಿ ಸಿಗ್ತೈತಿ? ಯಾರು ಒಪ್ಕೋರೇ ಬೇಡ್ರಿ, ನಾ ಅಂತೂ ಮಾಡಕಿನ. ಯವ್ವ, ಅಲ್ಲ, ಎದಕ್ಕೆ ಬಾಯ್ ಬಿಡಕತ್ತೀರಿ ನೀವು ವಯಸ್ಸು ಮಂದಿ? ಅಲ್ಲ, ಅಲ್ಲಿ ಕೇಳಕತ್ತೈತಿ, ಹೊರ ಗೇಟ್ ನಂತ ಕೇಳಕತ್ತೈತಿ, ಏನು ಬಾಯ್ ಬಿಡಲಕತ್ತೀರಿ? ಯವ್ವ, ಏನು ಹೇಳ ಯವ್ವ, ನಿಮ್ಮ ಒಯ್ನಿದು ನಡ್ಸ ನೋಡಿ ನಾಟಕ. ಅಲ್ಲ, ನಿನ್ನೆ ನಿನ್ನ ಮಗಳು ಕೂಡ ಮದುವೆ ಮಾಡೋಣ ಅಂತಂದ್ರೆ ನಾಟಕ ಮಾಡಿಸಿದ್ರ ಬ್ಯಾಡ ಅಂತ ಬಿಡಿಸಿದ್ಲು. ಈಗ ಏನದಂದ್ರೆ ಮಗನಿಗೆ ಯಾವಾಗ ಸಂಬಂಧ ಹುಡುಕಾಳತ್ತವ, ಶ್ರೀಮಂತರ ಆರತ್ತ ಭಾಳ, ಅದಕ್ಕೆ ಮಾಡ್ಕೊ ಅಂತ ಅನ್ನಕತ್ತಾಳ. ಅವನ ಯಾಕೆ ಮಾಡ್ಕೊಳ್ಳಿ ಅಂತ ಅವನತ್ತಾನ. ಅದ ನಡೆದೈತಿ ನೋಡ್ವಾ. ಅಯ್ಯೋ, ಅಲ್ರಿ ವೈನಿ, ನಿಮಗೆ ಒಟ್ಟು ಶ್ರೀಮಂತರು ಬೇಕು, ಅಂತರ್ ಬೇಕು, ಇಂತರ್ ಬೇಕು ಅಂತ ಕೇಳ್ತಿರಲ್ಲ. ಅಲ್ಲ, ನಿಮಗೆ ನಿಮ್ಮ ಮಗನಿಂದ ಇಷ್ಟ ಕಷ್ಟ ಬೇಕಾಗಿಲ್ಲನ್ರಿ? ಈಗ ಇರವ, ನೀ ಸುಮ್ಮನೆ ಎಲ್ಲರೂ ಅಡ್ಡ ಬರಕ್ಕೆ ಹೋಗಬೇಡ. ಅಲ್ಲ, ಇದು ನಂದು ನನ್ನ ಮಗಂದು ಐತಿ, ನೀ ಏನು ಆಡ್ಬಾರ್ದು ಬರಕ್ಕೆ ಹೋಗಬೇಡ. ನನಗೆ ಗೊತ್ತೈತಿ ನನ್ನ ಮಗನಿಗೆ ಎಂಥದ್ದು ತರಬೇಕು, ಎಂಥ ತರಬಾರ್ದು ಅಂತ ಹೇಳಿ. ಗೊತ್ತದವ ನಿನಗೆ, ಭಾಳ ಗೊತ್ತೈತಿ ನಿನಗೆ. ಅದೇನ ಅಂತಾರಲ್ಲ,
ಮನ್ಯಾಗಿದ್ದಿದ್ದು ಬಿಟ್ಟು ಕೇಸಿಂದ್ರ ಊರಾಗೆಲ್ಲ ಹುಡ್ಕ್ಲಕ್ಕೆ ಹೋಗಿದ್ರತ್ತದ ನಿನ್ನಂದಕ್ಕಿನಾಕಿ ಅತ್ತೆ ನೀವು ಹೊಳ್ಳೆ ಮುಳ್ಳಿ ಅಲ್ಲಿಗೆ ಬರಕ್ಕೆ ಹೋಗ್ಬೇಡ ನಾ ಹೇಳತ್ತೀನಿ ನೀ ಏ ತಿಪ್ಪರ್ಲಾಗ ಹಾಕಿದ್ರು ನನ್ನ ಮಗನಿಗೆ ಮಾತ್ರ ರಾಣಿನ ತಗೊಳ್ಳಲ್ಲ ಅಂದ್ರೆ ತಗೊಳ್ಳಲ್ಲ ಅಷ್ಟ ವೈನಿ ನಾನು ನೋಡತ್ತೀನಿ ನಿನ್ನೆ ಹಿಡಿದು ಅಲ್ಲ ನಾನು ಏನು ಅನ್ಬಾರ್ದು ಅಂತ ಹೇಳಿ ಸಮಾಧಾನಲಿಂತ ಹೇಳಕತ್ತೀನಿ ನೀವು ಒಟ್ಟು ತಿಳ್ಕೊಳಕ ತಯಾರಿಲ್ಲ ಅಲ್ಲ ನನ್ನ ಮಗಳಿಗೆ ತಗೋರಿ ಅಂತ ಹೇಳಿ ನಾ ಏನಾರ ಬಂದು ಇಲ್ಲಿ ಕಾಲ್ತಿ ಕೇಳಕತ್ತೀನಿ ಏನು ನಿಮ್ಮ ಕೈ ಹಿಡ್ಕೊಂಡಿದ್ದೀನಿ ತಗೋರಿ ಅಂತ ಹೇಳ್ಕಿಸಿಂದ್ರ ಅಲ್ಲ ನಿಮಗೆ ನೀವು ಏನು ಅನ್ಕೊಂಡಿರಿ ಏನು ನನ್ನ ಮಗಳಿಗೆ ಏನು ಗಂಡ ಸಿಗಲಕ್ಕೆ ಮಾಡಿದ್ರೆ ನೀವು ಇಲ್ಲಿ ನೋಡ್ರಿ ನಿಮ್ಮ ಮಗ ಒಪ್ಕೊಂಡಿದ್ದಿಲ್ಲ ಅಂತಂದ್ರೆ ನೀವ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂದಿದ್ರು ನಾ ಒಪ್ಕೋತಿದ್ದಿಲ್ಲ ಯಾಕಂದ್ರೆ ನನ್ನ ಮಗಳ ಮದುವೆ ಆದ್ಮೇಲೆ ಚಲೋ ಇರ್ಬೇಕನ್ನೋದೈತಿ ನನಗೆ ಎಲ್ಲರ ನನ್ನ ಮಗ ಸಂಸಾರ ಹಾಳು ಮಾಡ್ಕೊಳ್ಳೋದು ನನಗೇನು ಇಷ್ಟ ಇಲ್ರಿ ಇಂಥ ಹೇಳಕ್ಕೆ ಬರಬೇಡ್ರಿ ನನ್ನ ಮಗಳು ನೋಡಿ ಒಪ್ಕೊಳ್ಳೋಂಥ ಹುಡುಗನ ನೋಡ ನಾ ಮದುವೆ ಮಾಡೋದು ಅಯ್ಯ ಹೌದು ತಗೋ ಹಿಂಗ ಅಂತಾರೆ ಎಲ್ಲರೂ ಅದ ಒಪ್ಕೊಂಡಿದ್ನಂದ್ರೆ ಅದ ನನ್ನ ಮಗ ನಮ್ಮ ಜೋರಿಗೆ ಒಪ್ಕೊಂಡಿದ್ದಂದ್ರೆ ಸುಮ್ಮ ಮಾಡ್ತಿದ್ದಿ ನಾಟಕ ಮಾಡ್ತಾಳೆ ಈಗ ಏನು ಬಾರಿ ಯಾಕೆ ಆಕೆ ಯಾಕೆ ನಾಟಕ ಮಾಡ್ತಾಳೆ ನೀ ಮಾಡ್ತಿರ್ಬೇಕು ನಾಟಕ ಆಕೆ ಅಲ್ಲ ಯಾವ ಹೋಲ್ಬಿಡ್ಬೇಕು ಅಲ್ಲ ಈಕಿ ಇಂಥ ಜೋಡಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಈಗ ನಾವು ಊರಿಗೆ ಹೋಗತ್ತೀವತ್ತ ಅಯ್ಯೋ ಅಲ್ಲ ಮೊನ್ನೆ ಬಂದು ಇನ್ನೊಂದು 2 ದಿನ ಇದ್ದು ಹೋಗಲ್ಲ ಹೆಂಗೂ ಪಾಪ ರಾಣಿನೂ ಇಷ್ಟು ದಿನ ಬಂದಾಳ ಇನ್ನೊಂದು 2 ದಿನ ಇದ್ದು ಹೋಗು ಯವ್ವ ಬೇಡವ ಅಲ್ಲ ನೀ ಮೊದಲ ಫೋನ್ನಾಗ ಅಟ್ ಹೇಳಿದಂದ್ರೆ ನಾ ಬರ್ಲಾಕ ಹೋಗ್ತಿದ್ದಿಲ್ಲ ಮೊದಲು ನೀವು ಕೇಳ್ಕೊರಪ್ಪ ನಿಮ್ಮ ಮಗ ಒಪ್ಕೊಂಡ್ರೆ ಅವಾಗ ಬರ್ತೀನಿ ಅಂತ ಹೇಳ್ತಿದ್ದೆ ನೀ ಏನು ಹೇಳಾರದಕ್ಕೆ ನಾ ಬಂದಂಗಾಗೈತೆ ನಂಗೆ ನನ್ನ ಗಂಡ ಬಾಯಿ ನಂಗೆ ಬಯಕತ್ತಾನಲ್ಲಿ ಇಟ್ಟೆಲ್ಲ ಇಟ್ಕೊಂಡು ಯಾಕೆ ಹೋಗಿ ಮೊದಲ ಹೇಳ್ಬೇಕಿಲ್ಲ ತಂದು ನನಗೆ ಬಯಕತ್ತಾನ ಅದಕ್ಕೆ ನಾ ಹೋಗ್ತೀನಿ ಹೋಗು ಮೊದಲು ಹೋಗು ಇನ್ನೇನಿಲ್ಲ ಯಾರೇನೋ ಇರು ಅನ್ನಕತ್ತಿಲ್ಲ ಹಲ್ಲ ಉದುರಿಸ್ತೀನ ನೀನು ಭಾಳ ಮಾತಾಡ್ದೆ ಅಂದ್ರೆ ನಾನು ನನ್ನ ಮಗಳು ಮಾತಾಡಕತ್ತೀವಿಲ್ಲ ಕುಂದ್ರಿ ನೀ ಸುಮ್ಮ ಆತು ಬೇವ ನೀವು ಅತ್ತೆ ಸಸಿ ಏನಾರು ಜಗಳ ಮಾಡ್ಕೊರಿ ನಿಮ್ಮ ಇಷ್ಟ ಬಂದದ್ದು ಮಾಡ್ಕೊರಿ ಈಗ ಮದುವೆ ಫಿಕ್ಸ್ ಆಯ್ತು ಹೇಳ್ರಿ ಒಳ್ಳೆ ಬಿಡ್ರಿ ನಾ ಹೇಳೋದಿಟ್ಟ ಜೋರಿಲ್ಲ ಮದುವೆ ಮಾಡಕ್ಕೆ ಹೋಗ್ಬೇಡ್ರಿ ಅವ ಒಪ್ಕೊಂಡ್ರೆ ಮಾಡ್ರಿ ಇಲ್ಲಾಂದ್ರೆ ಇಲ್ಲ ಅಯ್ಯೋ ತಂಗಿ ಅಲ್ಲ ನಮ್ಮ ಮಾತು ಯಾರು ಕೇಳ್ತಾರೆ ಬಾಯವ್ವ ಅವ್ರವ್ರ ಇಷ್ಟ ಬಂದಂಗೆ ಮಾಡ್ಕೊಳಿ ನಾ ಏನು ಹೇಳಕ್ಕೆ ಹೋಗಲ್ಲ ಬಾಯವ್ವ ನಂದೊಂದು ಆಸೆ ಇತ್ತು ಮತ್ತು ಅದ ಆಸೆನೇ ಈಡೇರಲ್ಲ ಅಂದಮೇಲೆ ನಾ ಎದಕ್ಕೆ ಕೇಳಕ್ಕೆ ಹೋಗಿ ನಾ ಏನು ಹೇಳೋದಿಲ್ಲ ಅವ್ರ ಇಷ್ಟ ಬಂದಂಗೆ ಮಾಡ್ಲ ಬಾಯವ್ವ ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ ನೀವು ಸುಮ್ಮ ಕುಂತ್ರಟ್ಟ ಸಾಕು ನನಗೆ ಆಯ್ತು ತಗೋಬೇ ನಾ ಹೋಗ್ತೀನಿ ಮತ್ತೆ ಬಸ್ ಬರ್ತೈತಿ ಮತ್ತೆ ಬಸ್ ಬಿಟ್ಟರೆ ಮತ್ತೆ ಸಂಜೆ ಮಟ್ಟ ಕುಂದ್ರಬೇಕಾಗತ್ತೆ ಹೋಗ್ತೀವಿ ನಾನು ರಾಣಿ ಬಾರವಾ ಆತ್ವಾ ಹೋಗ್ಬಾ ಮತ್ತೆ ಬಾ ಯಾವಾಗಾರ ಆತು ತಗೋಬೇ ಬರ್ತೀನಿ ತಗೋ ಹೆಂಗೆ ಏನಾರು ಇತ್ತಂದ್ರೆ ಫೋನ್ ಮಾಡ ಬರ್ತೀನಂತ ನಾನು ಆತ್ವಾ ಯವ್ವ ನಡೆಸಿ ಕಳ್ಸಕ್ಕೆ ಬರ್ತೀನಂತ